ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಇದು ಬಹಳ 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 ಮುಖ್ಯವಾದ ವಿಚಾರ. ಯಾಕಂದ್ರೆ ಇವತ್ತು ಜಗತ್ತು ಅಂತ ಬಂದ ಮೇಲೆ ಸಂಸಾರ ಅಂತ ಬಂದ ಮೇಲೆ ಜೀವನದಲ್ಲಿ ಒಂದಷ್ಟು ಬ್ರೇಕ್ಗಳು. ಅಂದ್ರೆ ನಾವು ಯಾವುದೋ ಒಂದು ಕಾರ್ಯ ನಿಮಿತ್ತ, ಯಾವುದೋ ಒಂದು ಕೆಲಸ ನಿಮಿತ್ತ, ಅಥವಾ ಯಾವುದೋ ಒಂದು ಘಟನೆ ನಿಮಿತ್ತ ನಾವೇನ್ ಮಾಡ್ತೀವಿ, ಕೆಲವು ಟೈಮ್ಗಳಲ್ಲಿ ಹೊರಗಡೆ ಹೋಗ್ಬೇಕಂತ ಸಂದರ್ಭ ಬರ್ತದೆ. ಆ ಹೊರಗಡೆ ಹೋಗ್ಬೇಕಂತ ಸಂದರ್ಭಗಳು ಬಂದ ಸಂದರ್ಭದಲ್ಲಿ ನಾವು ಗೊತ್ತಿಲ್ಲದೇನೆ ಮನೆಗೆ ಬೀಗ ಹಾಕ್ತೀವಿ, ಅಂಗಡಿ ಕ್ಲೋಸ್ ಮಾಡ್ತೀವಿ, ಆಫೀಸ್ ಕ್ಲೋಸ್ ಮಾಡ್ತೀವಿ, ಫ್ಯಾಕ್ಟ್ರಿ ಕ್ಲೋಸ್ ಮಾಡ್ತೀವಿ. ಇವೆಲ್ಲ ಮಾಡೋದ್ರ ಮುಖಾಂತರ ಏನಾದರೂ ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ ಅಂತಕ್ಕಂಥ ಪ್ರಶ್ನೆ ಬಂದಾಗ ಮ್ಯಾಕ್ಸಿಮಮ್ 90% ಕೆಟ್ಟದಾಗಿರ್ತಕ್ಕಂಥದ್ದೇ ಬಹಳ ಮುಖ್ಯವಾದಂತಹ ಒಂದು ಲೆಕ್ಕಾಚಾರ ಅಥವಾ ಅನುಭವ ಅಂತಂದ್ರೆ ತಪ್ಪಾಗಲಾರದು ವೀಕ್ಷಕರೇ. ಇದು ನಿಮ್ಮ ಅನುಭವಕ್ಕೂ ಕೂಡ ಬಂದಿರಬೇಕು. ನೋಡಿ, ಇಂತಹ ಮನೆಗಳಲ್ಲಿ ಮತ್ತೆ ನಾವು ಬಂದು ವಾಸ ಮಾಡ್ಲಿಕ್ಕೆ ಶುರು ಮಾಡಿದಾಗ ಏನೋ ಒಂದು ರೀತಿ ಮನಶಾಂತಿ, ಭಯ, ಆತಂಕ, ಒಂಥರ ಉದ್ವೇಗ, ಏನೋ ಒಂದು ರೀತಿ ಸಮಾಧಾನವೇ ಇಲ್ದಿರ್ತಕ್ಕಂಥ ಒಂದು ಪರಿಸ್ಥಿತಿ. ಇದನ್ನೆಲ್ಲ ಎಷ್ಟು ಜನ ಅನುಭವಿಸಿದ್ರ ಅಂತಕ್ಕಂಥ ಬಗ್ಗೆ ಒಂದ್ಸರಿ ಕೂತ್ಕೊಂಡು ಆಲೋಚನೆ ಮಾಡಿ. ಯಾಕಂದ್ರೆ ಬರ್ತಾ ಇರ್ತಕ್ಕಂತಹ ಹಣ ಬರ್ತಾ ಇಲ್ಲ, ಇರ್ತಕ್ಕಂತಹ ಹಣ ನೀರಿನಂತೆ ಖರ್ಚಾಗ್ತಾ ಇದೆ. ಅದು ಯಾವ ಖರ್ಚು ವೆಚ್ಚಗಳಿಗೆ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ. ಒಂದು ತಪ್ಪಿದ್ರೆ ಇನ್ನೊಂದು ಖರ್ಚುಗಳು ಬರ್ತಾ ಇದೆ. ಅದಾದ್ಮೇಲೆ ಸಣ್ಣ ಪುಟ್ಟ ವಿಷಯಗಳಿಗೂ ಮನೆಯಲ್ಲಿ ಜಗಳ. ನೀನಂದ್ರೆ ನಾನಂದ್ರೆ ನೀನು. ಈ ರೀತಿ ಮೊದಲು ಈ ರೀತಿ ಎಲ್ಲ ಇರಲಿಲ್ಲ. ಬಹಳ ಅನ್ಯೋನ್ಯವಾಗಿರ್ತಕ್ಕಂಥ ದಾಂಪತ್ಯ, ಒಳ್ಳೆ ಅವಿಭಕ್ತ ಕುಟುಂಬ, ಒಬ್ರಿಗೊಬ್ರು ಅನುಸರಣೆ ಮಾಡ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಇದು ಒಂದು ಬದಲಾವಣೆ ಆದ್ಮೇಲೆ ಇದಕ್ಕಿದ್ದಂಗೆ ಈ ರೀತಿ ಪ್ರಾಬ್ಲಮ್ಸ್ಗಳು ಬರೋದಕ್ಕೆ ಕಾರಣ ಏನು? ನಮ್ಮಲ್ಲಿ ಇಂತಹ ಪ್ರಾಬ್ಲಮ್ಗಳು ಬರೋದಕ್ಕೆ ಕಾರಣ ಏನು? ತಂದೆ ತಪ್ಪಿದ್ರೆ ತಾಯಿಗೆ ರೋಗ, ತಾಯಿ ತಪ್ಪಿದ್ರೆ ತಂದೆ ರೋಗ, ಅವರಿಬ್ಬರು ತಪ್ಪಿದ್ರೆ ಮಕ್ಕಳಿಗೆ ರೋಗ, ಅವರಿಬ್ಬರು ತಪ್ಪಿದ್ರೆ ಗಂಡನಿಗೆ ರೋಗ, ಹೆಂಡತಿಗೆ ರೋಗ. ಏನಾದ್ರೂ ಒಂದು ಆರೋಗ್ಯ ಸಮಸ್ಯೆಗಳು ಒಬ್ಬರಾದ್ಮೇಲೆ ಒಬ್ರಿಗೆ ಬರ್ತಾನೆ ಇರತಕ್ಕಂಥ ಒಂದು ಲೆಕ್ಕಾಚಾರಗಳು ಶುರು ಆಗ್ತದೆ. ಮನೆಯಲ್ಲಿ ಒಂಟಿಗಿರ್ಬೇಕು ಅಂದ್ರೆ ಏನೋ ಒಂದು ರೀತಿಯಾದಂತಹ ಒಂದು ಭಯದ ವಾತಾವರಣ, ಆತಂಕದ ವಾತಾವರಣ, ಅದೇ ಯಾವಾಗಲೂ ಗುಡ್ಡು ಹೊಡ್ಕೋತಾ ಇರ್ತದೆ. ಇದೆಲ್ಲ ಕಾರಣಗಳು ಏನು ಅಂತ ಹುಡುಕ್ತಾ ಹೋದ ಸಂದರ್ಭದಲ್ಲಿ ಮನೆಯಲ್ಲಿ ಇಷ್ಟು ದಿವಸಗಳ ಕಾಲ ಇರಲಿಲ್ಲ, ಆ ಮನೆಯಲ್ಲಿ ಇಲ್ಲದೆ ಇದ್ದ ಸಂದರ್ಭದಲ್ಲಿ ಆಗ್ತಕ್ಕಂಥ ವಿಚಾರಗಳು ಏನು, ಯಾಕೆ ಈ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ನೀವೆಲ್ಲ ಕೂತ್ಕೊಂಡು ಆಲೋಚನೆ ಮಾಡಬೇಕು. ಕೆಲವರು ಇದನ್ನ ಫೈಂಡ್ ಔಟ್ ಮಾಡ್ತಾರೆ, ಬಹಳ ಜನ ಫೈಂಡ್ ಔಟ್ ಮಾಡ್ತಾರೆ. ಹೌದು, ಮನೆ ಬಿಟ್ಟು ಹೋದ್ಮೇಲೆ ಮತ್ತೆ ಮನೆಗೆ ಬಂದ್ಮೇಲೆ ನಮ್ಗೆ ಇವೆಲ್ಲ ಪ್ರಾಬ್ಲಮ್ಸ್ಗಳು ಶುರು ಆಯ್ತು ಅಂತ ಫೈಂಡ್ ಔಟ್ ಮಾಡ್ತಾರೆ. ಕೆಲವರು ತಲೆನೇ ಕೆಡಿಸ್ಕೊಳ್ಳಲ್ಲ. 15 ದಿವಸ ಹೋಗ್ಲಿ, 20 ದಿವಸ ಹೋಗ್ಲಿ, 1 ತಿಂಗಳು ಹೋಗ್ಲಿ, ಹೋದ್ರು ಬಂದು ಬಾಗಲ್ ತೆಗೆದ್ರು ಮಾಮೂಲು ಸಂಸಾರ ಮಾಡ್ಕೊಂಡು ಹೋದ್ರು. ಈ ತರ ಇರ್ತಾರೆ. ಆದ್ರೆ ಎಲ್ಲಿ ಪ್ರಾಬ್ಲಮ್ಗಳು ಶುರು ಆಗುತ್ತೆ ಅಂತಕ್ಕಂಥದ್ದು ಎಷ್ಟೋ ಜನ ಗೊತ್ತಿರೋದಿಲ್ಲ. ಆದ್ರೂ ಗೊತ್ತಿರೋದಿಲ್ಲ. ಇವತ್ತು ಬಹಳ ಜನ ಮೆಸೇಜ್ಗಳು ಮಾಡಿ ನಮ್ಮ ಮನೇಲಿ ಭಯ, ಆತಂಕ, ಉದ್ವೇಗ, ವಾತಾವರಣ ಈ ತರ ಮೊದ್ಲು ಇರಲಿಲ್ಲ, ಈಗೆಲ್ಲ ಈ ರೀತಿ ಆಗಿದೆ ಅನ್ನೋ ಲೆಕ್ಕಾಚಾರ ಬಂದಾಗ ಅವ್ರು ಕೇಳ್ತಕ್ಕಂಥ ಪ್ರಶ್ನೆಯಲ್ಲಿ ಮನೆ ಖಾಲಿ ಮಾಡಿದ್ರಾ, ಮನೆ ಬಿಟ್ಟಿದ್ರಾ, ಮನೆ ಬಾಕ್ಲಾಕಿದ್ರಾ ಅಂದ್ರೆ ಹೌದು, ಮನೆ ಬಾಕ್ಲಾಕಿದ್ವಿ, ಈ ದಿವಸ ಬಿಟ್ಟಿದ್ವಿ ಅಂದಾಗ ಆವಾಗ ಅವ್ರಿಗೆ ಫ್ಲಾಶ್ ಆಗ್ತದೆ. ಓ ಹೌದು, ಮನೆ ಬಿಟ್ಟಿದ್ವಿ, ಏನು ಮನೆನ ನಾವು ಬಾಕ್ಲಾಕೊಂಡು ನಾವು ಪಾಡ್ಗೆ ಹೋದ್ವಿ ಬಂದ್ವಿ, ಅದಕ್ಕೆ ಏನ್ ಪ್ರಾಬ್ಲಮ್ಮು ಅಂತ ನೀವು ಕೇಳ್ತಾರೆ. ಅಲ್ಲೇ ಇರೋದು ವಿಚಾರ. ಯಾಕಂದ್ರೆ ಒಂದು ತಿಳ್ಕೊಳ್ಳಿ, ಇವತ್ತು ಎಷ್ಟೋ ಮನೆಗಳನ್ನ ಪಾಳು ಬಿದ್ದುಬಿಟ್ಟಿರ್ತದೆ. ಒಂದ್ಸರಿ ಯೋಚನೆ ಮಾಡಿ, ಮನೆಗಳು ಪಾಳು ಬಿದ್ದಿರ್ತದೆ. ಬಾಡಿಗೆ ಕಟ್ಟೋದಕ್ಕೆ ಅಂತ ಮನೆ ಕಟ್ಟಿರ್ತಾರೆ, ವಾಸಸ್ಥಾನಕ್ಕೆ ಮನೆ ಕಟ್ಟಿರ್ತಾರೆ, ಆಮೇಲೆ ವ್ಯವಹಾರ ಮಾಡೋಕ್ಕೆ ಆಫೀಸ್ ಮಾಡಿರ್ತಾರೆ, ಬಿಸ್ನೆಸ್ ಮಾಡೋದಕ್ಕೆ ಆಫೀಸ್ ಮಾಡಿರ್ತಾರೆ, ಆಮೇಲೆ ಏನಾದರೂ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೋಸ್ಕರ ಒಂದು ಇಂಡಸ್ಟ್ರಿ ಮಾಡಿರ್ತಾರೆ, ಒಂದು ಫ್ಯಾಕ್ಟ್ರಿ ಮಾಡಿರ್ತಾರೆ. ಆದರೆ ಅದು ಸರ್ಕಾರಿ ಆಗಿರ್ಬೋದು, ಅರೆ ಸರ್ಕಾರಿ ಆಗಿರ್ಬೋದು, ಖಾಸಗಿ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಅಥವಾ ಯಾರೇ ಆಗಿರ್ಬೋದು, ಏನಕ್ಕೆ ಪಾಳು ಬೀಳ್ತದೆ ಹೇಳಿ ನೋಡೋಣ. ಒಂದು ಸರಿ ಅದು ಖಾಲಿ ಆದ್ರೆ ಮತ್ತೆ ಅಲ್ಲಿ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ, ಮತ್ತೆ ಅಲ್ಲಿ ಪುನರಾರಂಭ ಮಾಡ್ಲಿಕ್ಕೆ ಸಾಧ್ಯನೇ ಆಗೋಲ್ಲ, ಪುನರ್ಜೀವನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಪುನರ್ ವ್ಯವಹಾರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಪುನರ್ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನ್ ಕಾರಣ? ಯಾರಾದ್ರೂ ಯಾವ ತರ ಯೋಚನೆ ಮಾಡಿದ್ದೀರಾ? ಇಲ್ಲ. ಯಾಕಂದ್ರೆ ಗೊತ್ತೇ ಇಲ್ಲ. ಕೆಲವರು ಹೇಳ್ತಾರೆ, ಇಲ್ಲ ನಂಗೆ ಪಾಳು ಬಿಡಬಾರ್ದಾಗಿತ್ತು, ಮನೆನ ಆ ಫ್ಯಾಕ್ಟ್ರಿನೇ ಪಾಳು ಬಿಡಬಾರ್ದಾಗಿತ್ತು, ಪಾಳು ಬಿಟ್ಟಿದ್ದು ಬಹಳ ತಪ್ಪಾಯ್ತು ಅಂತ. ಇವತ್ತು ಸಾಮಾನ್ಯವಾಗಿ ಕೋರ್ಟು, ಕೇಸು, ಲೀಗಲ್ ವಿಷಯಗಳು ಅದು ಇದು ಅಂತ ಬಂದಾಗ ನಮ್ಮಲ್ಲಿ ಬಹಳ ಜನ ಇದೆಲ್ಲ ಸ್ಟೇ ತಂದ್ಬಿಟ್ಟು ಲಾಕ್ ಮಾಡಿರ್ತಕ್ಕಂಥದ್ದು ತುಂಬಾ ಇದೆ. ಯಾಕಂದ್ರೆ ನಮ್ಮಲ್ಲಿ ತುಂಬಾ ಜನ ಅನುಭವಿಸ್ತಾ ಇದ್ದಾರೆ.
ಬಾಡಿಗೆದಾರರು ಸ್ಟೇ ತಗೊಂಬಂದು ಮನೆ ನಿಲ್ಸಿರ್ತಕ್ಕಂಥದ್ದಿದ್ದಾರೆ. ಮನೆ ಓನರು ಸ್ಟೇ ತಗೊಂಬಂದು ಬಾಡಿಗೆದಾರನ್ನ ನಿಲ್ಸಿರ್ತಕ್ಕಂಥ ತುಂಬಾ ಜನ ಇದ್ದಾರೆ. ಆಯ್ತಾ, ನಮ್ಮ ಆಸ್ತಿ, ನಮ್ಮ ಭೂಮಿ, ನಮ್ಮ ಮನೆ ಅಂತೇಳಿ ತಗೊಂಡ್ ಬಂದಿದ್ದಾರೆ. ನಮ್ದು ಭೂಮಿನ ಒತ್ತರಿಸ್ಕೊಂಡ್ಬಿಟ್ಟಿದ್ದಾರೆ. ನಮ್ದು ಅಲ್ಲಿವರೆಗೂ ಬರ್ಬೇಕಾಗಿತ್ತು, ಹತ್ತಡಿ ನಮ್ಮನ್ನ ಒತ್ತರಿಸ್ಕೊಂಡ್ಬಿಟ್ಟಿದ್ದಾರೆ, ನಮ್ಮನೆ ಕಟ್ಬಿಡಿ ಅಂತೇಳಿ ಸ್ಟೇ ತಗೊಂಡು ಬಾಗ್ಲಾಕಿರೋರು ತುಂಬಾ ಜನ ಇದ್ದಾರೆ. ಏನೇ ಆಗಿರ್ಲಿ, ನಾವು ಅನ್ಕೊಳ್ತೀವಿ ಲೀಗಲ್ ಆಗಿ ಏನೋ ಪ್ರಾಬ್ಲಮ್ ಮಾಡಿದಾರಪ್ಪ ಅದಕ್ಕೆ ಲಾಕ್ ಆಗಿದೆ ಅನ್ಕೊಂತೀವಿ. ಆದ್ರೆ ಲೀಗಲ್ ಅನ್ನ ಕ್ಲಿಯರ್ ಮಾಡಿಕೊಂಡು ನಾವು ವಾಸ ಮಾಡಕ್ ಹೋದಾಗ ಆ ಮನೆಯಲ್ಲಿ ಇಷ್ಟೆಲ್ಲಾ ಪ್ರಾಬ್ಲಮ್ ಬರೋದಕ್ಕೆ ಕಾರಣ ಏನು? ಯಾವ ತರ ಯಾರು ಯೋಚನೆ ಮಾಡಿದ್ದೀರಾ? ಇದು ಎಷ್ಟೋ ಜನ ಇವತ್ತು ಕೂಡ ನಿಮ್ಮ ಮನೆಗಳಲ್ಲಿ ಅನುಭವಿಸತಕ್ಕಂತಹ ಸತ್ಯ. ಆದ್ರೆ ಈ ರೀತಿ ಪ್ರಾಬ್ಲಮ್ಸ್ಗಳು ಬರೋದಕ್ಕೆ ಕಾರಣ ಏನು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಯಾವುದೇ ಕಾರಣಕ್ಕೂ ಒಂದು ಸರಿ ಮನೆ ಕಟ್ಟೋದಕ್ಕಿಂತ ಮುಂಚೆ, ಸೈಟ್ ತಗೊಳ್ಳೋದಕ್ಕಿಂತ ಮುಂಚೆ ಈಗಾಗಲೇ ಬಹಳಷ್ಟು ಕಾರ್ಯಕ್ರಮ ಹೇಳ್ಕೊಟ್ಟಿದ್ದೀವಿ. ಭೂಮಿ ದೋಷ ಅಂತಕ್ಕಂಥದ್ದನ್ನ ಚೆಕ್ ಮಾಡ್ಕೊಳ್ಳಿ ಅಂತ. ಭೂಮಿ ದೋಷವನ್ನ ನೀವು ಚೆಕ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮಗೆ ಆ ಭೂಮಿನಲ್ಲಿ ಏನಿದೆ ಅಂತಕ್ಕಂಥ ನಿಮ್ಗೆ ಗೊತ್ತೇ ಆಗೋದಿಲ್ಲ. ಭೂಮಿನಲ್ಲಿ ಹಲವಾರು ವಿಚಾರಗಳಿದ್ದಾವೆ. ಆಯ್ತಾ, ಒಂದು ಭೂಮಿಯನ್ನ ನಾವು ಪರ್ಚೇಸ್ ಮಾಡಬೇಕು ಅಂತಂದಾಗ, ಈಗ ಪರ್ಚೇಸ್ ಮಾಡಿ ಮನೆ ಕಟ್ಟರೆ ತಲೆ ಕೆಡಿಸ್ಕೋಬೇಡಿ. ಇನ್ನು ಮುಂದೆ ಯಾರಾದ್ರೂ ಈ ರೀತಿ ಪ್ರಾಬ್ಲಮ್ಗಳಿಗೆ ಸಿಕ್ಕಾಕೋಬಾರ್ದು ಅಂತಿದ್ರೆ ಈ ನಿಯಮಗಳನ್ನೆಲ್ಲ ಖಂಡಿತವಾಗಿ ನೀವು ಪರಿಪಾಲನೆ ಮಾಡಲೇಬೇಕಾಗ್ತದೆ. ಅಥವಾ ಈಗ ಮನೇಲಿ ಇರ್ತಕ್ಕಂಥವ್ರು ಯಾರಾದ್ರೂ ವಾಸ ಮಾಡ್ಕೊಂಡಿದ್ದು ಈ ತರ ಅನುಭವಗಳನ್ನ ಏನಾದ್ರೂ ಅನುಭವಿಸ್ತಾ ಇತ್ತು ಅಂದ್ರೆ, ಇದಕ್ಕೆ ಕಾರಣವ ಅಂತಂದ ತಿಳ್ಕೊಂಡು ಸರಿ ಮಾಡ್ಕೊಳ್ಳೋದು ಒಂದು ವ್ಯವಸ್ಥೆ ಆಗ್ತದೆ. ಯಾವುದೇ ಕಾರಣಕ್ಕೂ ಮನೆಯನ್ನ ನೀವು ಖಾಲಿ ಬಿಡಬಾರ್ದು ಅಂತೇಳಿ ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಇದು ನಮ್ಮ ಹಿಂದಿನ ತಲೆಮಾರುವರೆಗೂ ತುಂಬಾ ಜನ ಗೊತ್ತಿತ್ತು ವಿಚಾರಗಳು. ಅದಕ್ಕೆಲ್ಲ ರೆಮಿಡಿಗಳಿದ್ದಾವೆ, ಪರಿಹಾರಗಳಿದ್ದಾವೆ ಅಂತೇಳಿ ನಾವು ಏನೇನೋ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಒಂದು ಕೆಟ್ಟ ಶಕ್ತಿ ಮನೆಯನ್ನ ಪ್ರವೇಶ ಮಾಡ್ತು ಅಂತಂದಾಗ ಅದರ ಅನುಭವಗಳು ಈ ಆತಂಕ, ಭಯ, ಉದ್ವೇಗ, ಮತ್ತೆ ಜಗಳ, ಕದನ, ರೋಗಬಾಧೆ, ದಾರಿದ್ರ್ಯತನ, ಆರ್ಥಿಕ ವ್ಯವಸ್ಥೆ ಮುಗ್ಗಟ್ಟು, ಇವೆಲ್ಲ ಬರ್ತಕ್ಕಂಥ ಒಂದು ಚಾನ್ಸಸ್ಸು ತುಂಬಾ ಜನ ಇವತ್ತು ಫ್ಯಾಮಿಲಿಗಳಲ್ಲಿ ಅನುಭವಿಸ್ತಾ ಇರ್ತಾರೆ. ಆದ್ರೆ ಅದು ಯಾವ ಕೆಟ್ಟ ಶಕ್ತಿ, ಏನ್ ಕೆಟ್ಟ ಶಕ್ತಿ, ಏನ್ ನೆಗೆಟಿವ್ ಎನರ್ಜಿ ಅನ್ನೋದ್ರ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಅದಕ್ಕೋಸ್ಕರನೇ ಭೂಮಿ ಸಂಬಂಧಪಟ್ಟ ವಿಚಾರದಲ್ಲಿ ನಾವು ಅದನ್ನು ಪರಿಶೀಲನೆ ಮಾಡ್ಕೋಬೇಕಾಗ್ತದೆ ಅಂತಕ್ಕಂಥದ್ದು ಬಹಳ ಸರ್ವವಿದಿತವಾಗಿ ಎಲ್ಲರಿಗೂ ಹೇಳ್ತಕ್ಕಂಥ ಒಂದು ವಿಚಾರ. ಈಗಾಗಲೇ ಇಂತಹ ತೊಂದರೆಗಳನ್ನು ಅನುಭವಿಸಿರ್ತಕ್ಕಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಅದಕ್ಕೆ ಪರಿಹಾರ ಹೇಳ್ಕೊಡ್ತೀನಿ ಲಾಸ್ಟಲ್ಲಿ. ಆದರೆ ಒಂದು ಭೂಮಿಯನ್ನ ಚೆಕ್ ಮಾಡದೆ ನೀವೇನು ತಗೊಳ್ತು ಅಂತಂದಾಗ ಅಂಥವ್ರಿಗೆ ಇಂತಹ ಪ್ರಭಾವಗಳು ಹೆಚ್ಚೆಚ್ಚು ಕಾಡಕ್ಕೆ ಶುರು ಆಗ್ತದೆ. ಇದು ನೋಟ್ ಮಾಡ್ಕೊಳ್ಳಿ ಪಾಯಿಂಟ್ ಅನ್ನು. ಭೂಮಿ ದೋಷವಿದ್ದು, ಭೂಮಿಯಲ್ಲಿ ನಕಾರಾತ್ಮಕ ಶಕ್ತಿ ಇದ್ದು ನೀವು ಮನೆ ಕಟ್ಟಿ ಮನೆಯನ್ನ ಒಂದಷ್ಟು ದಿವಸ, 15 ದಿವಸ, 20 ದಿವಸ, 1 ತಿಂಗಳು ಕಾರಣಾಂತರದಿಂದ ಬಿಟ್ಟು ಹೋಗಿದ್ರೆ ಅಲ್ಲಿ ಇಂತಹ ಪ್ರಭಾವಗಳು ಹೆಚ್ಚೆಚ್ಚು ಕೆಲಸ ಮಾಡ್ತಿರ್ತದೆ. ಏನದು, ಯಾಕೆ ಇದು ಕೆಲಸ ಮಾಡುತ್ತೆ, ಯಾಕೆ ಈ ರೀತಿ ತೊಂದರೆ ಆಗುತ್ತೆ ಅಂತ ಲೆಕ್ಕ ತಗೊಂಡೋದಾಗ ನಿಮಗೆ ಭೂಮಿಯನ್ನ ವಿಂಗಡಿಸಬೇಕು ಅಂತಾಗ್ಲೇನೆ ಅಲ್ಲೊಂದು ವಿಚಾರ ಇದೆ ನೋಡಿ. ಭೂಮಿಯಲ್ಲಿ ಮನುಷ್ಯನಿಗೆ ಯಾವ ರೀತಿ ಜಾತಿ ಇರುತ್ತೆ ಅದೇ ರೀತಿ ಜಾತಿ ಇರುತ್ತೆ ಅನ್ನೋ ಬಗ್ಗೆ ನಾವು ಇಂದಿನ ಕಾರ್ಯಕ್ರಮದಲ್ಲಿ ಮಾಹಿತಿ ಕೊಟ್ಟಿದ್ದೀವಿ. ಯಾಕಂದ್ರೆ ಒಂದೊಂದು ಮಣ್ಣಿನ ಬಣ್ಣವೂ ಒಂದೊಂದು ರೀತಿ ಇರ್ತದೆ. ಎಲ್ಲಾ ಮಣ್ಣು ಒಂದೇ ಬಣ್ಣ ಇರಬೇಕಲ್ವಾ? ಮಹಾರಾಷ್ಟ್ರಕ್ಕೆ ಹೋದ್ರೆ ಒಂಥರ ಬಣ್ಣ, ಬೆಂಗಳೂರು ಒಂಥರ ಬಣ್ಣ, ಅದೇ ರಾಮನಗರ ಒಂಥರ ಬಣ್ಣ, ಇಲ್ಲೇ ದಾವಣಗೆರೆಗೆ ಹೋದ್ರೆ ಒಂಥರ ಬಣ್ಣ. ಯಾಕೆ ಆ ಬಣ್ಣ? ಎಲ್ಲ ಭೂಮಿ ಒಂದೇ ಅಲ್ವಾ, ಎಲ್ಲ ಮಣ್ಣಲ್ವಾ? ಆದ್ರೆ ಮಣ್ಣಲ್ಲಿ ಬಣ್ಣಗಳು ಯಾಕೆ ಬದಲಾವಣೆ ಆಗ್ತದೆ? ಇದು ಅರ್ಥ ಮಾಡ್ಕೋಬೇಕು. ಮಣ್ಣಿಗೂ ಜಾತಿ ಇದೆ ಅಂತೇಳಿ. ಅಲ್ಲಿಗೆ ಭೂಮಿಗೂ ಒಂದು ಜಾತಿ ಇದೆ, ಮಣ್ಣಿಗೂ ಒಂದು ಜಾತಿ ಇದೆ. ಭೂಮಿ ಒಂದೇ, ಆದ್ರೆ ಭೂಮಿಲಿ ಇರ್ತಕ್ಕಂಥ ಮಣ್ಣಿಗೆ ಹಲವಾರು ಜಾತಿಗಳಿದ್ದಾವೆ. ಆ ಮಣ್ಣಲ್ಲಿ ಇನ್ನೂ ಒಂದು ವಿಚಾರ ಇದೆ. ಪುರುಷ, ಸ್ತ್ರೀ ಮತ್ತೆ ನಪುಂಸಕ ಅಂತಕ್ಕಂಥ ಗುಣಗಳಿರ್ತದೆ. ಯಾರಾದ್ರೂ ಇದನ್ನು ಕೇಳಿದ್ದೀರಾ? ಯಾರಿಗೂ ಗೊತ್ತಿಲ್ಲ ಈ ವಿಚಾರ, ಯಾರು ತಿಳ್ಕೊಂಡಿಲ್ಲ ಈ ವಿಚಾರವನ್ನ. ನಿಮ್ಮನೆ ಭೂಮಿ ಪುರುಷ ಭೂಮಿಯೋ, ನಿಮ್ಮನೆ ಭೂಮಿ ಸ್ತ್ರೀ ಭೂಮಿಯೋ, ಅಥವಾ ನಿಮ್ಮನೆ ಭೂಮಿ ನಪುಂಸಕ ಭೂಮಿ ಯಾವತ್ತನ್ನು ಚೆಕ್ ಮಾಡ್ಕೊಂಡಿದ್ದೀರಾ? ಗೊತ್ತಿಲ್ಲ. ಪುರುಷ ಭೂಮಿ ಅಂದ್ರೆ ವೆರಿ ವೆರಿ ಪವರ್ಫುಲ್, ವೆರಿ ವೆರಿ ಸ್ಟ್ರಾಂಗ್. ನೀವೇನು ತಲೆ ಕೆಡಿಸೋ ಅವಶ್ಯಕತೆನೇ ಇಲ್ಲ, ಅಷ್ಟು ಚೆನ್ನಾಗಿರ್ತಾರೆ ಜೀವನದಲ್ಲಿ. ಸ್ತ್ರೀ ಗ್ರಹ ಆಯ್ತು ಅಂದ್ರೆ ಸ್ತ್ರೀ ಡಾಮಿನೇಟಿಂಗ್ ಜಾಸ್ತಿ ಇರ್ತದೆ ಅಲ್ಲಿ. ಅಮ್ಮವ್ರ ಗಂಡ ಅಂತೀವಲ್ಲ, ಗಂಡಸರೆಲ್ಲ ತಣ್ಣಗಾಗ್ಬಿಟ್ಟಿರ್ತಾರೆ. ಅಲ್ಲಿ ಹೆಣ್ಣು ಮಾತ್ರ ಲೀಡರ್ ಆಗಿರ್ತಾಳೆ, ಹೆಣ್ಣು ಗಂಡಾಗಿರ್ತಾಳೆ. ಅಲ್ಲಿ ನೋಟ್ ಮಾಡ್ಕೊಳ್ಳಿ ಪಾಯಿಂಟ್ ಅನ್ನು. ಆಯ್ತಾ? ನಪುಂಸಕ ಅಂತಂದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ಏಳಿಗೆ ಆಗಲ್ಲ. ಆ ಭೂಮಿಯಲ್ಲಿ ಸೈಟ್ ತಗೊಂಡು ಮನೆ ಕಟ್ಟೋರಿಗೆ ಯಾವುದೇ ಕಾರಣಕ್ಕೂ ಏಳಿಗೆ ಆಗಲ್ಲ. ಯಾಕೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಆ ಕಡೆಗೆ ಅದು ಅಲ್ಲ, ಈ ಕಡೆಗೆ ಇದು ಅಲ್ಲ ಅಂದ್ರೆ ಏನಾಗ್ತದೆ?
ಅತಂತ್ರ ಆಗ್ತದೆ. ನೋಡಿ, ಅಲ್ಲಿ ಮನೆ ಕಟ್ಕೋಗ್ರಿಗೂ ಅತಂತ್ರ ಆಗುತ್ತೆ. ನೋಡಿ, ಇದು ಒಂದು ಭಾಗ, ಜಸ್ಟ್ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಆಯ್ತು, ಇದೊಂದು ಭಾಗ. ಇದನ್ನ ನಿರ್ಧಾರ ಮಾಡೋದು ಹೇಗೆ, ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ ಇನ್ನೊಂದು ಕಾರ್ಯಕ್ರಮ ಹೇಳ್ಕೊಡ್ತೀನಿ ನಿಮ್ಗೆ. ಅದನ್ನ ಯಾಕೆ ಚೆಕ್ ಮಾಡ್ಕೋಬೇಕು, ಗಂಡು ಭೂಮಿನ, ಹೆಣ್ಣು ಭೂಮಿನ, ನಪುಂಸಕ ಭೂಮಿನ ಅಂತ ಇನ್ನೊಂದು ಕಡೆ ಹೇಳ್ಕೊಡ್ತೀನಿ ನಿಮ್ಗೆ. ಆದ್ರೆ ಇವತ್ತು ಸಬ್ಜೆಕ್ಟ್ ಅದಲ್ಲ, ಜಸ್ಟ್ ನಿಮ್ಗೆ ಇಂಟ್ ಕೊಟ್ಟಿದ್ದೀನಿ. ಯಾಕಂದ್ರೆ ಭೂಮಿ ಅಂತಕ್ಕಂಥದ್ದು, ಭೂಮಿ ದೋಷ ಅಂತಕ್ಕಂಥದ್ದು ಅಷ್ಟು ಪ್ರತಿಯೊಬ್ರು ಆಲೋಚನೆ ಮಾಡಿ ತಗೊಳ್ಬೇಕು ಇವತ್ತು. ಆದ್ರೆ ಇಲ್ಲಿ ಈ ಒಂದು ಭೂಮಿ ಸಂಬಂಧ ವಿಚಾರದಲ್ಲಿ ನಾವು ಕಟ್ಟಿರ್ತಕ್ಕಂತಹ ಅಥವಾ ನಾವು ವಾಸ ಮಾಡ್ತಕ್ಕಂತಹ ಬಾಡಿಗೆ ಮನೆ ಆಗಿರ್ಬೋದು, ಲೀಸ್ ಮನೆ ಆಗಿರ್ಬೋದು, ಅಥವಾ ಸ್ವಂತ ಮನೆ ಆಗಿರ್ಬೋದು, ಸ್ವಂತ ಆಫೀಸ್ ಆಗಿರ್ಬೋದು, ಅಥವಾ ಬಾಡಿಗೆ ಆಫೀಸ್ ಆಗಿರ್ಬೋದು, ಅಥವಾ ಸ್ವಂತ ಫ್ಯಾಕ್ಟರಿ ಆಗಿರ್ಬೋದು, ಅಥವಾ ಬಾಡಿಗೆ ಲೀಸ್ ತಗೊಂಡಿರ್ತಕ್ಕಂಥ ಫ್ಯಾಕ್ಟರಿ ಆಗಿರ್ಬೋದು, ಅಥವಾ ರೆಸಾರ್ಟು, ಹೋಟೆಲ್ಲು, ಬಂಗ್ಲೆ, ಅದು ಇದು ಏನೇನಿದೆಯೋ ಕಟ್ಟಡ, ಒಟ್ಲೆ ಕಟ್ಟಡ, ಆ ಕಟ್ಟಡಗಳನ್ನ ಯಾವುದೇ ಕಾರಣಕ್ಕೂ ನೀವು ಖಾಲಿ ಬಿಡಬಾರ್ದು. ನೋಟ್ ಮಾಡ್ಕೊಳ್ಳಿ. ಒಂದ್ಸರಿ ನೀವು ಖಾಲಿ ಬಿಟ್ಟಿದ್ದಾದ ಪಕ್ಷದಲ್ಲಿ ಅದು ಏನಾಗ್ತದೆ, ಎಂಟರಿಂಗ್ ನೆಗೆಟಿವ್ ಎನರ್ಜಿ ನಿಮ್ಮ ಮನೆ ಒಳಗಡೆ. ನೆಗೆಟಿವ್ ಎನರ್ಜಿಗೆ ನಾವು ಹಲವಾರು ರೂಪ ಕೊಡ್ಬೋದು. ದೆವ್ವ, ಭೂತ, ಪಿಚಾಚಿ, ಏನು ಹಲವಾರು ಹೆಸರುಗಳನ್ನ ನಾವು ಕೊಡ್ಬೋದು. ಇವತ್ತು ನೀವು ಮಾಧ್ಯಮದ ಕೂತ್ಕೊಂಡು ದೆವ್ವ, ಭೂತ ಇದ್ರ ಬಗ್ಗೆ ಹೇಳ್ತೀರಂತ ಭಾಳ ಜನ ಕೇಳ್ಬೋದು. ಆಯ್ತಾ? ಪಾಸಿಟಿವ್ ಎನರ್ಜಿ ಎಲ್ಲಿರ್ತದೋ ಅಲ್ಲಿ ನೆಗೆಟಿವ್ ಎನರ್ಜಿ ಇದ್ದೇ ಇರ್ತದೆ. ನೆಗೆಟಿವ್ ಎನರ್ಜಿಗೆ ಏನು ಹೆಸರು ಕೊಡಬೇಕು, ಆ ಹೆಸರುಗಳು ಏನು ಚಾಲ್ತಿಲ್ಲದ ಮಾರುಕಟ್ಟೆಯಲ್ಲಿ ಅದೇ ಹೆಸರುಗಳನ್ನು ಕೂಡ ನಾವು ಹೇಳ್ಬೇಕಾಗ್ತದೆ. ಆದರೆ ದೆವ್ವಭೂತ ಇದೆಯಾ ಅಂತಂದ್ರೆ ಅದು ಅನುಭವ ಆಗಿರೋ ಮಾತ್ರ ಗೊತ್ತಾಗ್ತದೆ, ಅನುಭವದಲ್ಲಿ ಗೊತ್ತಾಗೋದಿಲ್ಲ. ಅನುಭವ ಆಗಬೇಕು ಅಂದ್ರೆ ಅನುಭವಸ್ಥರ ಹತ್ರ ಸೇರ್ಬೇಕಾಗ್ತದಂತೆ. ಅದರಿಂದ ಇಂತಹ ಒಂದು ಪ್ರಾಬ್ಲಮ್ಗಳನ್ನ ಯಾರಾದರೂ ಫೇಸ್ ಮಾಡ್ತಿದ್ರೆ, ಆ ಮನೆಯನ್ನ ಖಾಲಿ ಬಿಟ್ಟಿದ್ರೆ ವಾರಗಟ್ಲೆ, ತಿಂಗಳಗಟ್ಲೆ ಅಲ್ಲಿ ಯಾವ್ದಾದ್ರು ಒಂದು ಈ ರೀತಿಯಾದಂತಹ ಒಂದು ಕೆಟ್ಟ ಶಕ್ತಿಗಳು ಬಂದು ಸೇರ್ಕೊಂಡು ವಾಸ ಮಾಡಲಿಕ್ಕೆ ಶುರು ಆಗ್ತದೆ. ಇದನ್ನ ನೋಟ್ ಮಾಡ್ಕೊಳ್ಳಿ. ಒಂದು ಕೆಟ್ಟ ಶಕ್ತಿ ಆ ಮನೆಯಲ್ಲಿ ಬಂದು ವಾಸ ಮಾಡಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ಎಷ್ಟೋ ಪಾಳು ಬಿದ್ದ ಮನೆಗಳು, ಎಷ್ಟೋ ಪಾಳು ಬಿದ್ದ ಆಫೀಸ್ ಕಚೇರಿಗಳು, ಎಷ್ಟೋ ಬಿದ್ದು ಸರ್ಕಾರಿ ಸಂಬಂಧಪಟ್ಟಂತ ಕಟ್ಟಡಗಳು ಇವತ್ತು ಕೂಡ ಭೂತ ಬಂಗಲೆ, ದೆವ್ವಭೂತ ಇದೆ ಅಂತೇಳಿ ಇವತ್ತು ಬ್ರ್ಯಾಂಡ್ ಮಾಡ್ಬಿಟ್ಟು ಏನೊಂದು ಇಂಪ್ರೂವ್ ಮಾಡಕ್ ಬಿಟ್ಟಿರಲ್ಲ, ಇಂಪ್ರೂವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕಾರಣ ಏನಂದ್ರೆ ಆ ನೆಗೆಟಿವ್ ಎನರ್ಜಿಗಳು. ಇದೇ ರೀತಿ ನೀವು ಜೀವನವನ್ನು ಮಾಡ್ತಕ್ಕಂತಹ ಮನೆಯನ್ನು ಕೂಡ ನೀವು ಬಿಟ್ಟು ಹೋದಾಗ ಅವು ಬಂದು ಸೇರ್ಕೊಳ್ತವೆ. ಇಲ್ಲ ಭೂಮಿಲಿರೋದು ಆಕ್ಟಿವ್ ಆಗ್ತವೆ. ನೋಡಿ, ಭೂಮಿಲಿದ್ರೆ ಬಂದು ಮನೆ ಆಕ್ಟಿವ್ ಆಗ್ತವೆ. ಹೊರಗಡೆಯಿಂದ ಏನಾದ್ರು ಬಂತು ಅಂದ್ರೆ ಅಲ್ಲಿ ಯಾರು ಇಲ್ಲದೆ ಬಂದು ಆಕ್ಟಿವ್ ಆಗ್ತದೆ. ಯಾಕಂದ್ರೆ ದಿನನಿತ್ಯ ಜೀವನದಲ್ಲಿ ನಾವು ದೇವರಿಗೆ ಎಂಥ ಬಡವ, ಎಂಥ ಭಿಕ್ಷುಕ ಆದ್ರೂ ಕೂಡ ಒಂದು ಊದ್ ಕಡ್ಡಿ ಅವನು ಹಚ್ಚೆ ಹಚ್ತಾನೆ. ನಿಜ ತಾನೆ? ಭಗವಂತನಿಗೆ ಒಂದು ಊದ್ ಕಡ್ಡಿ ಹಚ್ಚೆ ಹಚ್ತಾನೆ. ಇನ್ನು ಮಧ್ಯಮ ವರ್ಗದವರು ಸಿಕ್ಕಾಪಟ್ಟೆ ದೇವ್ರ ಪೂಜೆಗಳನ್ನ ಮಾಡ್ತಾರೆ. ಆ ವ್ರತ, ಈ ವ್ರತ ಏನೇನೋ ಮಾಡ್ತಿರ್ತಾರೆ. ಸ್ವಲ್ಪ ಲೆವೆಲ್ ಜಾಸ್ತಿ ಇರ್ತಕ್ಕಂಥವ್ರು ಸ್ವಲ್ಪ ವಿಜೃಂಭಣೆಯಿಂದ ಪೂಜೆಗಳನ್ನ ಮಾಡ್ತಿರ್ತಾರೆ. ದಿನನಿತ್ಯ ಪೂಜೆ ಪುನಸ್ಕಾರ ನಡೀತಕ್ಕಂತಹ ಮನೆಗಳಿಗೆ, ದಿನನಿತ್ಯ ಆರಾಧನೆ ಮಾಡ್ತಕ್ಕಂಥ ಮನೆಗಳಲ್ಲಿ, ದಿನನಿತ್ಯ ಮಂತ್ರಕೋಶ ಉತ್ಪನ್ನ ಆಗ್ತಕ್ಕಂಥ ಮನೆಗಳಲ್ಲಿ ಯಾವುದೇ ಕಾರಣಕ್ಕೂ ಒಂದು ನೆಗೆಟಿವ್ ಎನರ್ಜಿ ಎಂಟ್ರಿ ಆಗೋದಿಲ್ಲ. ಜ್ಞಾಪಕ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ದೆವ್ವ ಆಗಲಿ, ಭೂತ ಆಗಲಿ, ಪಿಶಾಚಿ ಆಗಲಿ ಹೊರಗಡೆ ಎಂಟ್ರಿ ಆಗಲ್ಲ. ಓನ್ಲಿ ವಾಮಾಚಾರ ಮಾಡಿದ್ದು ಮಾತ್ರ ನೀವು ಎಷ್ಟೇ ಪೂಜೆ ಪುನಸ್ಕಾರ ಮಾಡಿ ಅದು ಎಂಟ್ರಿ ಆಗ್ತದೆ. ಯಾಕಂದ್ರೆ ಅದು ಮಂತ್ರ ಶಕ್ತಿಯಿಂದ ಬಿಟ್ಟಿರ್ತಕ್ಕಂಥದ್ದು. ನಾವು ಹೇಳ್ತಿರ್ತಕ್ಕಂಥದ್ದು ಹೊರಗಡೆಯಿಂದ ಅನ್ಯ ಪ್ರೇತಗಳಾಗಿರ್ಬೋದು, ಆ ಜಾಗದಲ್ಲಿರ್ತಕ್ಕಂತಹ ಭೂಮಿ ಪ್ರೇತಾತ್ಮಗಳಾಗಿರ್ಬೋದು, ಇವು ನಿಮಗಲ್ಲಿ ಆಕ್ಟಿವೇಶನ್ ಆಗ್ತವೆ, ಅಲ್ಲಿ ಜಾಗೃತವಾಗ್ತವೆ ಅಂತಂದ್ರೆ ಅಲ್ಲಿ ಪೂಜೆ ಪುನಸ್ಕಾರಗಳು ನಿಂತೋದಾಗ. ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಪೂಜೆ ಪುನಸ್ಕಾರಗಳು ನಿಂತು ಹೋಗ್ತದೆ. ಯಾಕಂದ್ರೆ ಮನೆ ಬೀಗ ಹಾಕೊಂಡು ದಿನ ಬಂದು ಪೂಜೆ ಮಾಡೋರು ಯಾರಿದ್ದಾರೆ? ದಿನ ಕಡ್ಡಿ ಹಚ್ಚೋರು ಯಾರಿದ್ದಾರೆ? ಸಂಜೆ ಸೂರ್ಯಾಸ್ತದಲ್ಲಿ ದೀಪ ಅಣಿಸೋರು ಯಾರಿದ್ದಾರೆ? ಇಲ್ಲ. ಯಾವಾಗ ನಿಮ್ಮ ಮನೆಯಲ್ಲಿ ದೀಪ ಹಚ್ಚಲ್ಲ, ಯಾವಾಗಲೇ ಕಡ್ಡಿ ಹಚ್ಚೋದಿಲ್ಲ, ಯಾವಾಗ ಅಲ್ಲಿ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗೋದಕ್ಕೆ ನೀವೇನೋ ಒಂದು ಕಾರಣ ಇಟ್ಟು ಮನೆ ಖಾಲಿ ಮಾಡ್ಕೊಂಡು ಹೋಗಿರ್ತೀರ, ಆಗ ಇವೆಲ್ಲ ಎಂಟ್ರಿ ಆಗಿರ್ತವೆ. ಪ್ರತಿ ಒಬ್ರು ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಹಾಗಾದ್ರೆ ಹೋಗ್ಲೇಬಾರ್ದ ಅಂತಂದ್ರೆ ಖಂಡಿತ ಹೋಗಿ ಅದಕ್ಕೆ ರೆಮಿಡಿಗಳಿದಾವೆ. ಏನೇನು ಮಾಡಬೇಕು, ಅಥವಾ ಬಂದ ಮೇಲೆ ಏನ್ ಮಾಡಬೇಕು, ಅಥವಾ ನಾವು ಎಲ್ಲೇ ಹೋಗ್ಲಿ, ತಿಂಗಳಗಟ್ಲೆ ಹೋಗ್ಲಿ ಅಥವಾ ವರ್ಷಗಟ್ಲೆ ಹೋಗ್ಲಿ, ಆದ್ರೆ ಆ ಮನೆಯನ್ನ ಯಾವಾಗ್ಲೂ ಕೂಡ ನಾವು ಆಕ್ಟಿವೇಶನ್ ಮಾಡಿ ಇಟ್ಕೊಂಡಿದ್ರೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ನಿಮ್ಮ ಮನೆಯೊಳಗಡೆ ಪಾಸ್ ಆಗೋದಿಲ್ಲ. ಒಂದು ನೆಗೆಟಿವ್ ಎನರ್ಜಿ ಅದು ಯಾವುದೇ ರೂಪ ಇರಲಿ ಮನೆಯೊಳಗಡೆ ಎಂಟ್ರಿ ಆಯ್ತು ಅಂತಂದ್ರೆ ಅದು ಯಾವುದೇ ಕಾರಣಕ್ಕೂ ನಿಮ್ಮ ಜೀವನ ಮಾಡಕ್ ಬಿಡಲ್ಲ ಅದು. ಯಾಕಂದ್ರೆ ಅದು ಅದರದ ಮನೆ, ಜೀವನ ಮಾಡಕ್ ಬಿಡಲ್ಲ. ಅದಕ್ಕೆ ಇವತ್ತು ಎಷ್ಟೋ ಜನ ಮನೆಯಲ್ಲಿ ದೀಪ ಹಚ್ತೀವಿ, ದೀಪ ಉರಿಯಲ್ಲ ಅಂತ ಹೇಳ್ತಾರೆ. ದೀಪ ಹಚ್ತೀವಿ, ಚಟಪಟ 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 ಅಂತ ಹೇಳಿ ಆರೋಗ್ತದೆ ಅಂತ ಹೇಳ್ತಾರೆ. ಹೌದು ತಾನೆ?
ಅದು ಪ್ಯೂರ್ ಒಳ್ಳೆ ಎಣ್ಣೆ ಹಾಕಿರ್ತಾರೆ, ತುಪ್ಪ ಹಾಕಿ ದೀಪ ಹಚ್ಚಿರ್ತಾರೆ. ಈ ದೀಪದ ಮೇಲೆ ಎಣ್ಣೆ ನೀರು ಬಿದ್ದರೆ ಹೆಂಗಾಗ್ತದೆ, ಆ ರೀತಿ ಚಟಪಟ ಚಟಪಟ ಅಂತ ಇದಾಗಿ ಆರೋಗ್ತದಂತೆ. ಕಾರಣ ಏನು ಹೇಳಿ ನೋಡೋಣ. ಇದು ಒಂದು. ಅದಾದ ಮೇಲೆ ಒಂಥರ ಕೆಟ್ಟ ಸ್ಮೆಲ್, ಏನು ದೀಪ ಹಚ್ಚಿದ ಮೇಲೆ ಒಂಥರ ಕೆಟ್ಟ ಸ್ಮೆಲ್, ಯಾವ್ದ್ಯಾವುದೋ ಒಂದು ರೀತಿಯಾದಂತಹ ಆತಂಕದ ವಾತಾವರಣ ಮನೆಗಳಲ್ಲಿ. ಎಲ್ಲಿಂದ ಬರುತ್ತಿವೆಲ್ಲ ಹೇಳಿ ನೋಡಿ, ಎಲ್ಲಿಂದ ಬರ್ತದೆ? ಯಾವುದೋ ಒಂದು ಇದಕ್ಕೆ ನಮ್ಗೆ ಮೀರಿದಂತ ಇನ್ಯಾವುದೋ ಒಂದು ದುಷ್ಟಶಕ್ತಿ ಇದ್ದಾಗ ಮಾತ್ರ ತಾನು ಇವೆಲ್ಲ ಬರ್ಲಿಕ್ಕೆ ಸಾಧ್ಯ. ಯಾವುದೇ ಕಾರಣಕ್ಕೂ ಮನೆಯನ್ನ ಖಾಲಿ ಬಿಡಬಾರ್ದು. ಮನೆ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಫ್ಯಾಕ್ಟ್ರಿ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ನೀವು ಖಾಲಿ ಬಿಡಬಾರ್ದು. ಖಾಲಿ ಬಿಡಲೇಬೇಕು ಅಂತ ಒಂದು ಪರಿಸ್ಥಿತಿ ಬಂತಂದ್ರೆ, ನೀವು ಬಾಕ್ಲಾಕೊಂಡು ಹೋಗ್ಬೇಕು ಅಂದಾಗ, ಬೀಗ ಹಾಕೊಂಡು ಹೋಗ್ಬೇಕು ಅಂತಂದಾಗ ನೀವು ಲೈಟ್ ಆನ್ ಮಾಡ್ಬಿಟ್ಟು ಹೋಗಿ. ಇದು ಫಸ್ಟ್ ರೆಮಿಡಿ. ಇದು ಲೈಟ್ ಆನ್ ಮಾಡ್ಬಿಡಿ. ಎಲ್ಲ ಆನ್ ಮಾಡಬೇಕು? ದೇವ್ರ ಮನೆಯಲ್ಲಿ ಎನಿ ಟೈಮ್ ಲೈಟ್ ಉರಿತಾ ಇರಬೇಕು, ಒಂದು. ಎರಡನೇದು, ಮನೆಯ ಹಾಲ್ನಲ್ಲಿ ಒಂದು ಲೈಟ್ ಯಾವಾಗಲೂ ಉರಿತಾ ಇರಬೇಕು. ಇಲ್ಲ ನಾವು 15 ದಿವಸ 20 ದಿವಸ ಹೋಗ್ತೀವಿ, ಸುಮ್ಮನೆ ಬೆಳಗ್ಗೆ ಸಾಯಂಕಾಲ ಲೈಟ್ ಉರಿದು ಬಿಲ್ ಜಾಸ್ತಿ ಬರ್ತಿದೆ ಅಂತಂದ್ರೆ ಆಮೇಲೆ ಮನೆಗೆ ಬಂದ ಮೇಲೆ ಲಕ್ಷಾಂತರ ರೂಪಾಯಿ ಸುರಿಬೇಕಾಗ್ತದೆ. ಯಾವುದು ಕಮ್ಮಿ ಆಗುತ್ತೆ ನೀವೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ, ಒಂದು. ಎರಡನೇದು, ಇನ್ ಕೇಸ್ ಯಾರಾದರೂ ಮನೆಯಲ್ಲಿ ಒಬ್ಬರು ಮನೆಗೆ ಬಂದು ಹೋಗ್ತಾ ಇರ್ತಾರೆ ಇರಬೇಕು. ಬಂದು ಒಂದು ಹಾಡು ಹಾಕದ, ಅಥವಾ ಒಂದು ದೇವ್ರ ದೀಪ ಹಚ್ಚದ, ಅಥವಾ ಒಂದು ಕಡ್ಡಿ ಹಚ್ಚದ, ಅಥವಾ ಒಂದು ಜಪ ಮಾಡದ ಮಾಡಬೇಕು. ಬಾಕ್ಲು ಹಾಕೊಂಡು ಹೋಗ್ಬೇಕು. ಒಂದಿನ 2 ದಿನ ಆದರೆ ಪರವಾಗಿಲ್ಲ. ವಾರ ದಾಟ್ತು ಅಂತಂದ್ರೆ ಯಾರಾದ್ರೂ ಬಂದು ಸೇರ್ಕೊಳ್ತಕ್ಕಂಥ ಸಾಧ್ಯತೆ 100ಕ್ಕೆ 100ರಷ್ಟು ಇರ್ತದೆ. ಇದು ಜ್ಞಾಪಕ ಇರ್ತದೆ. ಯಾಕಂದ್ರೆ ಯಾವ ಮನೆ ಯಾವ ಬೈದಿ ಏನಂತ ನಿಮ್ಗೆ ಗೊತ್ತೇ ಇರೋದಿಲ್ಲ. ಯಾವ್ದಾದ್ರು ಒಂದು ನೆಗೆಟಿವ್ ಸೇರ್ಕೊಳ್ಳೋಂಥ ಸಾಧ್ಯ ಜಾಸ್ತಿ ಇರ್ತದೆ. ಅಥವಾ ಒಂದು 15 ದಿವಸ ಹೋಗ್ತೀವಿ ಅಥವಾ ಒಂದು 10 ದಿವಸ ಹೋಗ್ತೀವಿ ಅಂತಂದ್ರೆ ಒಂದು ಒಳ್ಳೆ ಮಣ್ಣಿನ ಬೌಲ್ ತಗೊಂಬಂದು ಒಂದು ನಂದ ದೀಪ ಹಚ್ಬಿಡಿ, ಆಯ್ತಾ? ನೀವು ಬರೋವರೆಗೂ ಉರಿಯೋ ಥರ ಒಂದು ಏರ್ಪಾಡು ಮಾಡ್ಕೊಳ್ಳಿ. ಯಾಕಂದ್ರೆ ಒಂದು ನಂದ ದೀಪ ಹಚ್ಚಿದ್ರೆ ಒಂದು ತಿಂಗಳು ಕೂಡ ಉರಿಯಂಥ ಸಾಧ್ಯತೆಗಳು ತುಂಬ ಇದೆ. ಈಗ ಫೆಸಿಲಿಟೀಸ್ ತುಂಬ ಇದೆ. ಈಗ ಆ ಥರ ಒಂದು ದೀಪ ಹಚ್ಚೋಗ್ಬಿಟ್ರೆ ಆ ಮನೆಯಲ್ಲಿ ಯಾವುದೇ ಒಂದು ನಕಾರಾತ್ಮಕ ಶಕ್ತಿಗಳು ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ, ಒಂದು. ಎರಡನೇದು, ಏನಾದರೂ ಮಕ್ಕಳು ಮೂತ್ರ ಮಾಡಿದ್ರೆ ಇಮ್ಮಿಡಿಯೇಟಾಗಿ ಆ ಮೂತ್ರನ ಒರೆಸ್ಬಿಡಿ. ಆದಷ್ಟು ಟಾಯ್ಲೆಟ್ ಬಾತ್ರೂಮ್ನ ಯಾವಾಗಲೂ ಶುದ್ಧವಾಗಿ ಇಟ್ಕೊಳ್ಳಿ. ನಾನು ಭಾಳಷ್ಟು ಕಾರ್ಯಕ್ರಮ ಹೇಳ್ತೀನಿ, ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಸ್ಟೋರ್ ಆಗ್ತಕ್ಕಂಥದ್ದು ಅಥವಾ ಸ್ಟೇ ಆಗ್ತಕ್ಕಂಥದ್ದು, ಸ್ಥಾನ ವಾಸ ಮಾಡ್ತಕ್ಕಂಥದ್ದು ಬಾತ್ರೂಮ್, ಬಾತ್ರೂಮ್ ಅಂತೇಳಿ, ಆಯ್ತಾ? ಅದನ್ನು ಯಾವಾಗಲೂ ಶುದ್ಧವಾಗಿ ಇಟ್ಕೊಳ್ಳಿ. ಆದಷ್ಟು ಜೇಡರ ಬಲೆಗಳು ಅಲ್ಲಲ್ಲೇ ಇದು ಕಟ್ಟಿದ್ರೆ ಅದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಳ್ಳಿ, ಆಯ್ತಾ? ಮನೆಯಲ್ಲಿ ಯಾವಾಗಲೂ ಕೂಡ ದೀಪ ಧೂಪ ನಿರಂತರವಾಗಿರಬೇಕು, ಮಂತ್ರಘೋಷ ಇರಬೇಕು. ಈ ಥರ ಎಲ್ಲ ನೀವು ಮಾಡ್ಕೊಳ್ತಾ ಬಂದರೆ ನಿಮ್ಮಲ್ಲಿ ಏನಾದರೂ ನೆಗೆಟಿವಿಟಿ, ಋಣಾತ್ಮಕ ಶಕ್ತಿ ಇತ್ತು ಅಂದರೆ ಆಚೆ ಓಡೋಗ್ಬಿಡ್ತದೆ. ಅಥವಾ ಬರೋದಕ್ಕಿಂತ ಮುಂಚೆ ಯಾವುದೋ ಒಳಗಡೆ ಬರಬಾರ್ದು ಅಂತಿದ್ರೆ ಈ ಪ್ರಕ್ರಿಯೆಗಳನ್ನೆಲ್ಲ ನೀವು ಮಾಡಬೇಕಾಗ್ತದೆ. ನೀವು ಯಾರಿಗಾದ್ರೂ ಕೀ ಕೊಟ್ಟರೆ ಏನು ಲೂಟಿ ಮಾಡಿಬಿಡ್ತಾರೋ, ಲೈಟ್ ಹಾಕಿದ್ರೆ ಲೈಟ್ ಬಿಲ್ ಬಂದ್ಬಿಡ್ತದೆ, ದೀಪ ಹಚ್ಚಿಬಿಟ್ರೆ ದೀಪದ ಎಣ್ಣೆ ಖಾಲಿ ಆಗಿಬಿಡ್ತದೆ ಅಂತ ನೀವೇನಾದ್ರು ಪ್ಲಾನ್ ಮಾಡಿದ್ರು ನೋಡಿ, ನಿಮ್ಮ ಪ್ಲಾನ್ ಎಲ್ಲ ಉಲ್ಟಾಗಿ ಅದಕ್ಕೆ 1ರಷ್ಟು 10ರಷ್ಟು ಖರ್ಚಾಗ್ತಕ್ಕಂತಹ ಪ್ರಾರಬ್ಧ ಕರ್ಮಗಳು ನಿಮ್ಮನ್ನು ಆವರಿಸ್ಕೊಂಡ್ಬಿಡ್ತವೆ. ಅದಕ್ಕೆ ಇವತ್ತು ಎಷ್ಟೋ ಮನೆಗಳು, ಎಷ್ಟೋ ಫ್ಯಾಕ್ಟ್ರಿಗಳು, ಇವೆಲ್ಲ ಆಗೋಗಿದೆ. ಆಫೀಸ್ನಲ್ಲೂ ಕೂಡ ಇದನ್ನೇ ಮಾಡಬೇಕು. ಅಟ್ಲೀಸ್ಟ್ ಯಾರಾದರೂ ಒಬ್ಬ ವಾಚ್ಮೆನ್ ಆದರೂ ನೀವು ಬಿಟ್ಟು ಭಾಗ ತೆಗೆದು ಲೈಟ್ ಆನ್ ಲೈಟ್ ಆಫ್ ಮಾಡೋ ಥರ ಮಾಡಬೇಕು. ಇವತ್ತು ಎಷ್ಟೋ ಜನ ವಾಚ್ಮೆನ್ಗಳು ಇದ್ದೇ ಇರ್ತಾರೆ ಆಫೀಸ್ಗಳಲ್ಲಿ. ಇಲ್ಲ ಇದು ವೈಯಕ್ತಿಕ ಪರ್ಸನಲ್ ಆಫೀಸು, ನಮಗೆ ವಾಚ್ಮೆನ್ ಇಲ್ಲ, ನಾವು ಬಡವರು ಅಂತಂದರೆ ಅಟ್ಲೀಸ್ಟ್ ನೀವೇನು ಮಾಡಬೇಕು, ಯಾವುದಾದ್ರೂ ಒಂದು ದಿನ ಯಾರಾದರೂ ಒಂದು ಆಫೀಸ್ ಬಾಯ್ನೋ ಅಥವಾ ಎಂಪ್ಲಾಯಿನೋ ನೀವು ರೆಗ್ಯುಲರ್ ಕೆಲಸ ಮಾಡೋ ಥರನೋ ಅಥವಾ ಒಂದು ದಿವಸ ಬಂದು ಒಂದು ದಿವಸ ಕೆಲಸ ಮಾಡಿ ಹೋಗೋ ಥರನೋ ಮಾಡಬೇಕು. ಇದು ಭಾಳ ಮುಖ್ಯ. ಇನ್ ಕೇಸು ಫ್ಯಾಕ್ಟ್ರಿಗಳು ಏನಾದರೂ ಲಾಕ್ಡೌನ್ ಆಗಿ ಬಾಗ್ಲಾಕೊಂಡ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡೋಕೆ ಆಗ್ತಿಲ್ಲ ಅಂತಂದಾಗ ನೀವು ಭೂಮಿ ಸಂಬಂಧಪಟ್ಟಂಥ ಎನರ್ಜಿಗಳನ್ನ ಕಂಪಲ್ಸರಿ ನೋಡಲೇಬೇಕಾಗ್ತದೆ. ಜೊತೆಗೆ ಆ ಒಂದು ಫ್ಯಾಕ್ಟ್ರಿ ಒಳಗಿರ್ತಕ್ಕಂತಹ ವಾತಾವರಣದಲ್ಲಿರ್ತಕ್ಕಂತಹ ನೆಗೆಟಿವ್ ಎನರ್ಜಿಗಳ ಮೂಲ ರೂಪವನ್ನು ನೀವು ನೋಡಲೇಬೇಕಾಗ್ತದೆ. ಇಲ್ಲ ಅಂದರೆ ನಿಮ್ಗೆ ಏನೇ ಒಂದು ಪ್ರಾಬ್ಲಮ್ ಬಂದರೂ ಕೂಡ ನೀವು ಏನು ಮಾಡ್ಲಿಕ್ಕಾಗಲ್ಲ. ಕೆಲವು ಟೈಮಲ್ಲಿ ಆಫೀಸ್ ಒಳಗಡೆ ಮತ್ತು ಫ್ಯಾಕ್ಟ್ರಿ ಒಳಗಡೆ ಸ್ನೇಕ್ಸ್ ಬಂದು ವಾಸ ಮಾಡ್ತಾರೆ. ಸ್ನೇಕ್ ವಾಸ ಮಾಡ್ತು ಅಂದರೆ ನೀವು ಏನು ತಿಪ್ಪಲ ಹಾಕು ನೀವು ಬಾಗದೇಕ್ ಆಗಲ್ಲ, ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಒಂದು ನೆಗೆಟಿವ್ ಎನರ್ಜಿನ ಒಳಗಡೆ ಬರೋಕ್ಕಿಂತ ಮುಂಚೆ ಪಾಸಿಟಿವ್ ಆಗಿ ನಾವು ಹೇಗೆ ಇಟ್ಕೋಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರು ಕಲಿಬೇಕಾದಂಥ ವಿಚಾರ. ಇವತ್ತು ಸಣ್ಣ ಪುಟ್ಟ ಹೇಳ್ಕೊಟ್ಟಿದ್ದೀನಿ, ಮುಂದೆ ದೊಡ್ಡ ಮಟ್ಟದಲ್ಲಿ ಹೇಳ್ಕೊಡ್ತೀನಿ. ಇದನ್ನು ಫಾಲೋ ಅಪ್ ಮಾಡಿ, ಒಳ್ಳೆಯದಾಗಲಿ.